ನಿಮ್ಮ ಪ್ರೀತಿಯ ಹುಡುಗನ ಬಗ್ಗೆ ಎರಡು ಮಾತಾಡಮ್ಮ. ಅವ್ರದ್ದು ಹಾಸನ ಹತ್ರ ಹೊಳೆನರಸೀಪುರದ ಹತ್ರ ಅಲ್ಲಿಂದ 15 ಕಿಲೋಮೀಟರ್ ಮಾಚೆಗೋಡ್ನಹಳ್ಳಿ. Today's your day, I feel it. You paved your way, believe it. You get down, get up, oh, and you get down, get up, it's Amina Saingaleva. This time for Africa. Of all channels in the world, ಈ ನಾವಿಬ್ರು ನಮ್ಮ ಫಸ್ಟ್ ಎವರ್ ಜೊತೆಗೆ ಕೂತು ಮಾಡ್ತಿರುವಂತ ಇಂಟರ್ವ್ಯೂ ನಿಮ್ ಚಾನಲ್ಗೆ ಒಪ್ಕೊಂಡಿದೀವಿ. ಎಷ್ಟು ಖುಷಿ ಆಗ್ತಾ ಇದೆ. ಸಿಕ್ಕಾಪಟ್ಟೆ ಹಿಂಸೆ ಅನಿಸುತ್ತೆ. ಇನ್ನು ನಾನು ಮಾತಾಡೋದು ಒಂದು ಸ್ವಲ್ಪ ಕಡಿಮೆ ಆಗಬಹುದು. ಎರಡು ವಿಚಾರ. ಮೊದಲನೇ ವಿಚಾರ ಹುಷಾರಿಲ್ಲ. ಎರಡನೇ ವಿಚಾರ ನಂಗೆ ಮಾತಾಡಕ್ಕೆ ಸಿಗೋ ಅವಕಾಶ ಕಡಿಮೆ ಆಗುತ್ತೆ. ನಮ್ಮ ಮನೆಗೆ ಬಂದಿದ್ದಾರೆ ಕೀರ್ತಿ. ನನ್ಗೆ ಇವ್ರಿಗಿಂತ ಇವ್ರ ಮಗನ ಮೇಲೆ ಪ್ರೀತಿ. ಓ ಇದು ಬೇರೆ ಟರ್ನೇ ತಗೋತಾ ಇದೆ. ಹಿಂಗೆ ಹೇಳ್ಬೇಡ ಕರೆಕ್ಟಾಗಿ ಹೇಳು. ಯಾಕೆ ಹಿಂಗೆ ಹೇಳ್ತಿದ್ಯಾ, ಇಷ್ಟೊಂದು ಯಾಕೆ ಹೇಳ್ತಿದ್ಯಾ? ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರಿ, ಮನ್ಸುಗೊಳ್ಳೆದು. ಏನ್ ನಾನು ಆಲ್ರೆಡಿ ಕೂತಿದ್ದೀನಿ. ಓಕೆ ಹಂಗೇನಾ? ರೆಡಿನಾ? ರೋಲಿಂಗಾ? ಅವಳದು ಮಾತು ಕೇಳಿಸ್ತಾ ಇದೆಯಾ? ಯಾರು ಅಲ್ಲೇ ಯಾಕೆ ಕೊಟ್ಟಿದ್ಯಾ? ಕೇಳಿಸಿದ್ಯಾ ಚಿನ್ನ? ಅವಳು ಕರ್ಕಶ ಧ್ವನಿ ಕೇಳಿಸಿದ್ಯಾ ನಿಂಗೆ? ಮಾತಾಡೋ ಒಂದ್ಸಲಿ. ಮಾತಾಡ್ತಾ ಇದೀನಿಲ್ಲ ಗುರು. ಅಲ್ಲಿ ನೋಡಿ ದೇ ಸ್ಮೈಲಿಂಗ್, ಬ್ಲಶ್ ಆಗ್ತಿದಾರ ಅವ್ರು. ನನ್ನ ಡ್ಯಾಶ್ ಆಗ್ತಿದ್ದಾರೆ. ಕ್ರಶ್ ಆಗ್ತಿರೋದು ನಿಮಗ್ ಮಾತ್ರ. ಎಲ್ಲಿ ನಿಮ್ ಚಾನೆಲ್ ಓವರ್ಟೇಕ್ ಮಾಡ್ಬಿಡ್ತೀನಿ ಅಂತ. ಅಯ್ಯಮ್ಮ ದೇವ್ರೆ ಶುರು ನನ್ಗಿನ್ನು. ಹೆಂಗ್ ತಡ್ಕೊತೀಯ ನೀನು? ತಡ್ಕೊಳ್ಳೋದೇನಿದೆ, ನಂಗೆ ಇಷ್ಟ. ಓಕೆ ಫೈನ್. ಇಷ್ಟೊತ್ತು ನಮ್ಮ ಹಿಂದಿನ ಸಂಚಿಕೆಗಳಲ್ಲಿ ನಾವು ಈ ಮನೆಯ ಒಂದು ಕಲಾವಿದೆಯನ್ನು ಸಹಿಸ್ಕೊಂಡಿದ್ದೀವಿ. ಈಗ ರಿಯಲ್ ಟಾರ್ಚರ್ ಶುರು ಆಗತ್ತೆ. ಆದ್ರೆ ಈ ಟಾರ್ಚರೇ ಬೇಕು ಚಾನಲ್ಗೆ. ಟಾರ್ಚರ್ ಆದ್ರೆ ಅದೇ ಬೇಕಾ? ಹೆಂಗನ್ಸ್ತಾ ಇದೆ ನಿಮ್ಗೆ? ಹೌದು, ಆಫ್ ಆಲ್ ಚಾನೆಲ್ಸ್ ಇನ್ ದ ವರ್ಲ್ಡ್ ಈ ನಾವಿಬ್ರು ನಮ್ಮ ಫಸ್ಟ್ ಎವರ್ ಜೊತೆಗೆ ಕೂತು ಮಾಡ್ತಿರುವಂತ ಇಂಟರ್ವ್ಯೂ ನಿಮ್ ಚಾನಲ್ಗೆ ಒಪ್ಕೊಂಡಿದೀವಿ. ಎಷ್ಟು ಖುಷಿ ಆಗ್ತಾ ಇದೆ. ಸಿಕ್ಕಾಪಟ್ಟೆ ಹಿಂಸೆ ಅನ್ಸುತ್ತೆ. ಹೇಳ್ಕೊಳಕ್ ಆಗಲ್ಲ. ಒಳ್ಳೆ ಜನರು ಮಾತಾಡಿದ್ರೆ ಹೋಗಿ ಬಾಯ್ ತೊಳ್ಕೊಳ್ಳೋಣ ಅನ್ಸುತ್ತೆ. ತುಂಬಾ ಕಷ್ಟ. ಅವ್ರಿಗೆ ಎಷ್ಟು ಹಿಂಸೆ ಆಗ್ತಿದೆ ಅಂದ್ರೆ ವೀಕ್ಷಕರೇ, ಹುಷಾರ್ ತಪ್ಪಿದ್ರೆ ಈ ಡಾಕ್ಟರ್ ಹತ್ರ ಈ ಕ್ಲಿನಿಕ್ಗೆ ಬರ್ತಾರೆ. ಈ ಡಾಕ್ಟರ್ಗೆ ಹುಷಾರ್ ತಪ್ಪಿದೆ ಅದಕ್ಕೆ ನಮ್ಮ ಹತ್ರ ಬರ್ತಾರೆ. ಇಲ್ಲಿ ರಿಯಲ್ ಡಾಕ್ಟರ್ ಯಾರು ನಾನೇನು ಹೇಳೋ ಅವಶ್ಯಕತೆ ಇಲ್ಲ. ಡಾಕ್ಟರ್ಗೆ ಹುಷಾರ್ ತಪ್ಪಿದಾಗ ಯಾರ ಹತ್ರ ಹೋಗ್ತಾರೆ, ಅದು ಇಂಪಾರ್ಟೆಂಟ್. ಜೋಕ್ಸ್ ಅಪಾರ್ಟ್. ಎಸ್, ಈಗ ಇಷ್ಟೊತ್ತು ಅಂಕಿತಾ ಅವರು ನಮ್ಮ ಜೊತೆ ಇದ್ರು. ಈಗ ಅಂಕಿತಾ ಅವರ ತಮ್ಮ ಅಲಿಯಾಸ್ ತಂಗಿ ಅನನ್ಯ ಅವರು ಕೂಡ ನಮ್ಮ ಕ್ಲಿನಿಕ್ಗೆ ಬಂದಿದ್ದಾರೆ. ವೆಲ್ಕಮ್ ಅನನ್ಯ. ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯಿತು. ಇವರು ಒಂಥರ ಫ್ಯಾಮಿಲಿ, ಸ್ನೇಹಿತರು, ಫ್ರೆಂಡ್ಸ್ ಅಂತ ಹೇಳಿದ್ರೆ ತಪ್ಪಾಗತ್ತೆ. ಒಂಥರ ಫ್ಯಾಮಿಲಿ ಅಂತ ಹೇಳ್ಬೋದು. ಇವರಿಬ್ಬರ ಬಗ್ಗೆ ನಮಗೆ ಎಲ್ಲ ವಿಚಾರಗಳು, ತುಂಬ ವಿಚಾರಗಳು ಗೊತ್ತು. ಆದರೂ ಜನರ ಮುಂದೆ ಒಂದು ಸಣ್ಣ ಹರಟೆ ಮಾಡಬೇಕು ಅನ್ನೋಂಥ ಒಂದು ಪ್ರಯತ್ನದಲ್ಲಿ ಇವತ್ತಿದ್ದೀವಿ ನಾವು. ಇನ್ನು ನಾನು ಮಾತಾಡೋದು ಒಂದು ಸ್ವಲ್ಪ ಕಡಿಮೆ ಆಗಬಹುದು. ಎರಡು ವಿಚಾರ. ಮೊದಲನೇ ವಿಚಾರ ಹುಷಾರಿಲ್ಲ. ಎರಡನೇ ವಿಚಾರ ನಂಗೆ ಮಾತಾಡಕ್ಕೆ ಸಿಗೋ ಅವಕಾಶ ಕಡಿಮೆ ಆಗುತ್ತೆ. ಅದಕ್ಕೆ ಹುಷಾರಿಲ್ದಾಗಲೇ ನಮ್ಮ ಜೊತೆ ಇಂಟರ್ವ್ಯೂ ಇಟ್ಕೊಂಡಿದ್ದಾರೆ. ಅವಳು ಮಾತಾಡಿ ಮ್ಯಾನೇಜ್ ಮಾಡ್ತಾಳೆ ಬಿಡು. ಬನ್ನಿ ಹೇಳಿ ಏನು ವಿಷಯ. ಇವಳು ನನ್ನ ಮಗನ ಬಾಯ್ ಫ್ರೆಂಡ್. ಸಾರಿ, ನನ್ನ ಮಗನ ಗರ್ಲ್ ಫ್ರೆಂಡ್. ನಮ್ದೊಂದು ವಿಭಿನ್ನವಾದ ಪ್ರೀತಿ, ಅದು ನಮಗೆ ಮಾತ್ರ ಅರ್ಥ ಆಗುತ್ತೆ. ಒನ್ ವೇ ಲವ್. ನನ್ನ ಮಗ ಲವ್ ಮಾಡ್ತಿಲ್ಲ ಅವಳನ್ನ. ನಂಗೇನು ಬೇಜಾರಿಲ್ಲ. ಒಂದಿನ ಅವ್ನು ಒಂದೇ, ಅವ್ರ ಅಪ್ಪಂದೇ ಟಾರ್ಚರ್ ಇಲ್ಲಿ. ನಾನು ಒಂದಂಗೊಂದು ಹೇಳ, ನಾನು ನಮ್ಮ ಮನೆಗೆ ಬಂದಿದ್ದಾರೆ ಕೀರ್ತಿ. ನನ್ಗೆ ಇವ್ರಿಗಿಂತ ಇವ್ರ ಮಗನ ಮೇಲೆ ಪ್ರೀತಿ. ಫುಲ್ ಹೇಳ್ತೀನಿ. ನಮ್ಮ ಮನೆಗೆ ಬಂದಿದ್ದಾರೆ ಕೀರ್ತಿ. ನನ್ಗೆ ಇವ್ರಿಗಿಂತ ಅವ್ರ ಮಗನ ಮೇಲೆ ಪ್ರೀತಿ. ಅವ್ನು ನೋಡಕ್ ಇವ್ರ ತರನೇ ಪೂರ್ತಿ, ಅದೊಂದೇ ಪಚೀತಿ. ಸೊ ಈ ಥರ ಇನ್ನೂ ತುಂಬ ವಿಚಾರಗಳು ಸಹಿಸ್ಕೋಬೇಕು ನೀವು ಈ ಇಡೀ ಕಾರ್ಯಕ್ರಮ. ಈಗ ಪಜೀತಿ ನಂಬರ್ 1 ಶುರು ಆಗುತ್ತೆ. ಅದಕ್ಕಿಂತ ಮುಂಚೆ ಇವರನ್ನ ಒಂದು ತುಂಬ ಪ್ರೀತಿಯಿಂದ ಸ್ವಾಗತಿಸೋಣ ಒಂದು ಒಳ್ಳೆ ಕವಿತೆ ಮೂಲಕ. ಅಂಕಿತಾ ಅವರಿಂದ ಒಂದು ಪ್ರೀತಿ ಕವಿತೆ, ಅವ್ರ ಬಗ್ಗೆ ಒಂದು ಕವಿತೆ ಏನಾದರೂ ಹೇಳು. A few moments later. ಇವಳು ತುಂಬ ಸ್ವೀಟು, ಕೆಣ್ಕಿದ್ರೆ ಘಾಟು, ಮಾತಾಡಿದ್ರೆ ಪೆಪ್ಪರ್ಮೆಂಟು, ನಮ್ಮನೆ ಫೈರ್ ಪ್ಯಾಕೆಟು. ನಮ್ಮದು ಇವಳದು ಸಂಬಂಧ ಪರ್ಮನೆಂಟು, ಹಾಗಿದೆ ಕಮಿಟ್ಮೆಂಟು. ಯಾಕಂದರೆ ಥೇಟ್ ನಮ್ಮಮ್ಮನ ಪ್ರಿಂಟು.
ಇವಳಿಗಿದೆ ಟ್ಯಾಲೆಂಟು, ಕೊಡ್ತಾಳೆ ಒಳ್ಳೆ ಕಂಟೆಂಟು, ಅದ್ರ ಹಿಂದೆ ಇದೆ ಒಳ್ಳೆ ಇಂಟೆಂಟು, ರೆಡಿನಾ ಮಾಡೋದಕ್ಕೆ ಇನ್ವೆಸ್ಟ್ಮೆಂಟು, ಕೊಟ್ಟಾಯ್ತು ಕಾಂಪ್ಲಿಮೆಂಟು, ಎಲ್ಲಿ ನನ್ನ ಪೇಮೆಂಟು? ಹಿಂಗೆ ನನಗೆ ಗೊತ್ತೇ ಇಲ್ಲ ಮ್ಯಾಟ್ರು. ಚೆನ್ನಾಗಿತ್ತು. ಅವಳೇನ್ ಮಾತ್ರ ಸಹಿಸ್ಕೋಬೇಕು ಅನ್ಕೊಂಡೆ. ಆಯ್ತಾ ಅಲ್ಲೇ ಅಕ್ಕ ಕಾಂಪ್ಲಿಮೆಂಟ್ ಕೊಟ್ಟಾಯ್ತು, ಪೇಮೆಂಟ್ ಆಮೇಲೆ ಬಂದಿತ್ತು. ಸುಮಾರು ಜನ ಆಲ್ರೆಡಿ ಕ್ಯೂರ್ ಇದ್ದಾರೆ. ಸೊ ಈಗ ಅನನ್ಯ ಒಂದು ಕವಿತೆ ಹೇಳ್ತಾಳೆ. ನೀವೇನ್ ನನ್ನ ಅಂಕಿತ ಅನ್ಕೊಂಡಿದ್ದೀರಾ? ನಾನು ಕವಿತೆ ಎಲ್ಲ ಬರೆಯೋದಿಕ್ ನನ್ಗೆ ಇಷ್ಟು ಚೆನ್ನಾಗೆಲ್ಲ ನಾನು ನಿಜವಾಗ್ಲೂ ಬರೆಯೋದಿಕ್ಕೆ ಗೊತ್ತು ನನಗದು. ಈಗ ಒಂದು ವಾಕ್ಯದಲ್ಲಿ ಉತ್ತರ. ಓಕೆ, ಅನನ್ಯ ಪೂರ್ತಿ ಹೆಸರು? ಮೈಸೂರ್ ಅನನ್ಯ ಅಮರ್ ಬಾಬು. ಡೇಟ್ ಆಫ್ ಬರ್ತ್? 14th October. ಕ್ವಾಲಿಫಿಕೇಶನ್? BCom MBA in Finance and Marketing. ಹಾಬೀಸ್? ಡಾನ್ಸಿಂಗು, ಟಾಕಿಂಗು, ನಿದ್ದೆ ಮಾಡೋದು. ಟಾಕಿಂಗ್ ಹಾಬೀಸ್ ಅಲ್ಲ, ದುಶ್ಚಟ ನಿಂದು. ಅಲ್ಲ, ಅದು ಹಾಬಿನೂ ಅಲ್ಲ, ಅದೊಂಥರ ಅದು ಡಿಫಾಲ್ಟ್ ಮೆಕ್ಯಾನಿಸಮ್. ವ್ಲಾಗು, ಶಾಪಿಂಗ್ ಹೋಗ್ತೀನಿ. ಸುಮ್ಮನೆ ಶಾಪಿಂಗ್ ಅಂದರೆ ಶಾಪಿಂಗೇ ಮಾಡ್ಬೇಕಂತಿಲ್ಲ, ಸುಮ್ಮನೆ ಹೋಗೋದು. ಆಮೇಲೆ ಯೂಟ್ಯೂಬ್ ನೋಡೋದು, ವ್ಲಾಗಿಂಗ್ ಮಾಡ್ತಾಳೆ. ನಿಂಗೆ ಈ ಸ್ಕೂಲಲ್ಲಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅನ್ನೋ ಪ್ರಶ್ನೆನೇ ಇರಲಿಲ್ವಾ? ಈಗಲೂ ಇಲ್ಲ, ಅವಾಗಲೂ ಇರಲಿಲ್ಲ. ಪುಟಕಟ್ಟಲ್ಲೇ ಉತ್ತರಿಸಿ. ಅಲ್ಲ, 1 ಮಾರ್ಕ್ ಕ್ವೆಶನ್ಗೂ ನಾನು ಸ್ವಲ್ಪ ಜಾಸ್ತಿನೇ ಬರ್ತಿದ್ದೆ. ಯಾಕೆ ಗೊತ್ತಾ? ಕರೆಕ್ಟ್ ಆನ್ಸರ್ ಗೊತ್ತಿಲ್ಲ ಅಂದ್ರೆ ನಾನು ಬರ್ದಿರೋ 4ಅಲ್ಲಿ ಯಾವುದೋ ಒಂದು ಕರೆಕ್ಟ್ 1 ಮಾರ್ಕ್ ಕ್ವೆಶನ್ ಇರುತ್ತೆ, ವಾಟ್ ಈಸ್ ದಿಸ್ ಅಂತ. ನಂಗೆ 4 ಡೌಟ್ ಹೊಡಿತಿರುತ್ತಲ್ಲ, ದಿಸ್ ಮೈಟ್ ಬಿ ದಿಸ್ ಆಲ್ಸೋ ಒಂದೆಲ್ಲ ಬರ್ಬಿಡೋದು. ಅದರಲ್ಲಿ ಆ ವರ್ಡ್ ಕರೆಕ್ಟ್ ಆಗಿ ಬರ್ದಿದ್ದಾಳೆ, ಅದಕ್ಕೆ 1 ಮಾರ್ಕ್. ಸೇಫ್ ಅಮ್ಮ, ಫುಲ್ಲು ಸೇಫ್. ಹೆಂಗೆ ನಾವು ಥಿಯರಿ ಚೆನ್ನಾಗಿ ಬರೀತಿದ್ದೆ, ಆಕ್ಚುಲಿ ಪ್ರಾಕ್ಟಿಕಲ್ ಮಾತಾಡೋದನ್ನೇ ಬರೆಯೋದು, ಜಾಸ್ತಿ ಬರೆಯೋದು. ಪ್ರಾಕ್ಟಿಕಲ್ಗಿಂತ ಎಲ್ಲರೂ ಅಂತ ಥಿಯರಿ ಬೋರು, ಬೇಜಾರು ಅಂತ. ನನಗೆ ಅದೇ ಇಷ್ಟ. ಅನನ್ಯನು ಸಂಗೀತ ಕಲ್ತಿಯಾಳಲ್ಲ? ಕಲ್ತಿದ್ದೀನಿ. ಸರಿ, ಓಕೆ. ಈ ಸೌತ್ ಆಫ್ರಿಕಾದಲ್ಲಿ ಒಬ್ರು ಸಿಂಗರ್ ಇದ್ದಾರೆ, ಗೊತ್ತಾ? ಯಾರು? ವರ್ಲ್ಡ್ ಕಪ್ ಆಯ್ತಲ್ಲ, ಒಂದು ಹಾಡು, ಶಕೀರಾ. ಭಾವಗೀತೆ ಫೇಮಸ್ ಆಗುತ್ತೆ. ಭಾವಗೀತೆನ? ಶಕೀರಾ. ಸೌತ್ ಆಫ್ರಿಕಾದು. ಅವರು ನಿಮ್ಮ ಫ್ರೆಂಡ್ ಅಂತಲ್ಲ? ಹೌದು ಹೌದು. ಅವರು ನೀವೆಲ್ಲ ಸಿಕ್ಕಿದಾಗ ಒಟ್ಟಿಗೆ ಹಾಡ್ತಿರ್ತೀರಂತೆ, ಗ್ರೂಪ್ ಸಾಂಗು. ಆ ಸಾಂಗ್ನ ಕೇಳ್ಬೋದಾ ಇವಾಗ ನಿಮ್ಮಿಬ್ಬರಿಂದ ಒಟ್ಟಿಗೆ? ರೆಡಿ? ಯಾವ ಸಾಂಗ್? ಶಕೀರಾ ಅವರು ಹಾಡಿರುವಂತಹ ಭಾವಗೀತೆ. ರೆಡಿ? ರೆಡಿ? ಅಲ್ಲ ಅಂದ್ರೆ ಕನ್ನಡದ ಕಣ್ಮಣಿಗಳು ಈ ತರ ಇಂಗ್ಲಿಷ್ ಹಾಡುಗಳನ್ನ ಕೀರ್ತಿ ENT ಕ್ಲಿನಿಕ್ ಅಲ್ಲಿ ಹಾಡೋದು ಬೇರೆ ಡಿಸ್ಕ್ಲೇಮರ್. ಇದು ಪ್ರಾಪರ್ ಮ್ಯೂಸಿಕ್ ಇಷ್ಟ ಆಯ್ತು. ಸೌತ್ ಆಫ್ರಿಕಾದ ಒಂದು ಹೆಣ್ಮಗು ಶಕೀರಾ ಅಂತ ಅವ್ರ ಊರಲ್ಲಿ ಒಂದು ಭಾವಗೀತೆ ಹಾಡಿದ್ರು. ಅದು ಇವರಿಬ್ರು ಈ ಆಂಗ್ಲ ಭಾಷೆಯ ಭಾವಗೀತೆ, ಭಾವಗೀತೆ ಅಲ್ಲ, ದೇಶಭಕ್ತಿ ಗೀತೆ. ಇದು ನಮ್ದೇ ಕನ್ನಡ ಚಾನಲ್ ಆಗಿದ್ರು ಕೂಡ ಅವರ ದೇಶಭಕ್ತಿ ಗೀತೆಯನ್ನ ಇವರಿಬ್ರು ಆಂಗ್ಲ ಭಾಷೆಯಲ್ಲಿ ಹಾಡ್ತಾರೆ. ಇವರಿಬ್ರು ಹಾಡೋದು ಅದನ್ನ ಕೇಳೋದೇ ಒಂದ್ ಚಂದ. ನಿಮ್ಮ ಸಮಯ ಶುರು ಆಗ್ತಾ ಇದೆ ಈಗ. You're a good soldier, choosing your battles. Pick yourself up and dust yourself off, get back on the saddle. You're on the front line, everyone's watching. You know it's serious, we're getting closer, this isn't over. The pressure's on, you feel it, but you got it all, believe it. When you fall, get up, oh, and if you fall, get up, it's Amina, Mina, Saingaleva. This time for Africa, Amina, Mina, Waka, Waka, it's Amina, Mina, Saingaleva. This time for Africa, listen to your God, this is our motto. Your time to shine, don't put a line, Obama must todo. People are raising their expectations, going up feeling this is your moment, no hesitations. Today's your day, I feel it. You paved your way, believe it. You get down, get up, oh, and you get down, get up, it's Amina, Mina, Saingaleva. This time for Africa, it's Amina, Mina, Waka, Waka, it's Amina, Mina, Saingaleva. This time for Africa, Mama Johnny, biggie, biggie, mama from A to Z.
Body sizzle my Johnny, biggie biggie mama from east to west. Body waka waka ma waka waka ma Song is way ma zebuwe, cause this is Africa. ಬೇರೆ ಲೆವೆಲ್ ಒಂದು ಬ್ಯಾಂಡ್ ಇದು. ನಾ ಫಸ್ಟ್ ಕಲ್ತಿದ್ದು ಕೆಲವು ಅಂದ್ರೆ ಇಂಗ್ಲಿಷ್ ಸಾಂಗ್ಗಳಲ್ಲಿ ಇದು ಒಂದು ಅಂದ್ರೆ ನಾವ್ ಹೆಂಗೆ ಅಂದ್ರೆ ಲಿರಿಕ್ಸ್ ಬರ್ಕೊಂಡು ಅವ್ರದ್ದು ತುಂಬಾ ಫಾಸ್ಟ್ ಇಂಗ್ಲಿಷ್ ಅಲ್ವಾ, ನಾವು ಕೆಲವುದೆಲ್ಲ ಎರಡೆರಡೆ ಅಕ್ಷರ ಇರೋದನ್ನೆಲ್ಲ ನಾವು ಹೆಂಗೋ ಕೇಳಿಸ್ಕೊಂಡು ಬರೆದು ಕಲ್ತಿರೋ. ವೆರಿ ಲಾಂಗ್ ಬ್ಯಾಕ್. ಹೌದು. ಸಖತ್. ಥ್ಯಾಂಕ್ ಯು. ಟೂ ಗುಡ್. ಥ್ಯಾಂಕ್ ಯು. ಸೊ ಇಂಗ್ಲೀಷ್ ಹಾಡನ್ನ ಸಖತ್ತಾಗಿ ಹಾಡಿದ್ರಿ ನೀವು, ತುಂಬ ಚೆನ್ನಾಗಿ ಹಾಡಿದ್ರಿ. ತುಂಬ ಚೆನ್ನಾಗಿ ಹಾಡು ಹಾಡಿದ್ದಕ್ಕೆ ನಿಮಗೆ ಒಂದು ಉಡುಗೊರೆ ಇದೆ. ನೀವಿಬ್ರು ಡ್ರೆಸ್ ಎಕ್ಸ್ಚೇಂಜ್ ಮಾಡ್ಕೊಂಡು ಹಾಕೊಂಡಿದ್ದೀರಾ ಯಾವಾಗಾದ್ರೂ? ಆ ಥರ ಏನು ಈಗ ಹಾಕಿರೋದು ಅವಳ ಡ್ರೆಸ್. ಹೌದಾ? ಆಕ್ಚುಲಿ ಸ್ಕೂಲ್ ಯೂನಿಫಾರ್ಮ್ ಥರ ಹಾಕೊಂಡ್ಬಿಟ್ಟಿದ್ದಾರೆ ಇಬ್ರು. ಅದಕ್ಕೆ ಹಾಕಿದ್ದು. ನಾವು ಇಂಟರ್ನ್ಸ್ ಅಂತಂದ್ವಲ್ಲ, ನಾವು ಡಾಕ್ಟರ್ಸ್ ಅಲ್ಲ. ಆಮೇಲೆ ಕೆಲವು ಸತಿ ಸ್ಕೂಲಲ್ಲಿ ಹುಷಾರ್ ತಪ್ಪಿದಾಗ ಅಮ್ಮ ಸೀದಾ ಸ್ಕೂಲಿಂದ ಕ್ಲಿನಿಕ್ಕಿಗೆ ಕರ್ಕೊಂಡು ಹೋಗಲ್ವಾ, ಆ ಥರನೇ ಅರ್ಜೆಂಟಾಗಿ ನಾವು ಕ್ಲಿನಿಕ್ಕಿಗೆ ಬರ್ಬೇಕಿತ್ತು, ನಮ್ಮ ENT ಕ್ಲಿನಿಕ್ಕಿಗೆ. ಸೊ ಹಂಗೆ ಮಕ್ಕಳಾಗಿ ಬಂದ್ಬಿಡ್ತೀವಿ. ಅಲ್ಲಿ ಎಷ್ಟೊಂದು ದಿನ ಆಗಿತ್ತು ಅಕ್ಕ ತಂಗಿರು ಒಂದೇ ಥರ ರೆಡಿ ಆಗಿದ್ದಾರೆ ಅನ್ನೋ ಥರ ಫೀಲಿಂಗು. ಇವಳ ಹತ್ರ ಈ ಥರ 2 ಟಾಪ್ಸ್ ಇತ್ತು. ಆ್ಯಂಡ್ ದಿಸ್ ಇಸ್ ವೆರಿ ಸ್ಪೆಷಲ್ ನಮ್ಗೆ ನಿಜವಾಗ್ಲೂ. ನಾವಿಬ್ರು ಕೂತು ಈ ಥರ ಫಸ್ಟ್ ಇಂಟರ್ವ್ಯೂ ಕೊಡ್ತಾರೆ ನಿಮಗೇನೆ, ತುಂಬ ಸ್ಪೆಷಲ್ ಇತ್ತು. ಸೊ ಹಾಗಾಗಿ ಸುಮ್ಮನೆ ಹಿಂಗೆ ರೆಡಿ ಆದ್ವಿ ಅಷ್ಟೇ. ಇದನ್ನೇ ರೆಡಿ ಆಗೋದು ಅಂದ್ರೆ ರೆಡಿ ಆಗೋದು ಏನಂತಾರೆ ಅಂತ. ನಮ್ದು ರೆಡಿ ಇಷ್ಟೇ, ನಮ್ದು ಎಷ್ಟೇ ರೆಡಿ ಆದ್ರೂ ಹಿಂಗೆ ಇಷ್ಟೇ ರೆಡಿ ಆಗೋದು. ಬಟ್ ಸೂಪರ್ ಜೋಕ್ಸ್ ಅಪ್ಪ. ಸುದರ್ಶನ್ ಸಿಲ್ಕ್ಸ್ ಅವರು ನಿಮಗೆ ಒಂದು ಉಡುಗೊರೆ ಕೊಟ್ಟಿದ್ದಾರೆ, ಸೀರೆ ಕೊಟ್ಟಿದ್ದಾರೆ. ಇಬ್ರು ಒಂದೇ ಸೀರೆ ಉಟ್ಕೋತಾರೆ ಪರವಾಗಿಲ್ವಾ ಅಂತ ಕೇಳಿದ್ರು. ಹ್ಞೂ ಸರ್ ಅಂದೆ ನಾನು. ಸುದರ್ಶನ್ ಸಿಲ್ಕ್ಸ್ ಒರಿಜಿನಲ್ ಅಂತ ಇದು ಚಿಕ್ಕಪೇಟೆ ಮತ್ತು ಮಾರತಹಳ್ಳಿಯಲ್ಲಿದೆ. ಇವರು 1944ರಿಂದ ಇದ್ದಾರೆ. ತುಂಬ ಚೆನ್ನಾಗಿ ಮಾತಾಡೋ ಹೆಣ್ಮಕ್ಳಿಗೆ ಮಾತ್ರ ಕೊಡಿ ಸೀರೆ ಅಂತ ಹೇಳಿದ್ರು. ಇಬ್ಬರು ಬರ್ತಿದ್ದಾರೆ ಅಂದೆ. ಒಬ್ಬರು ಕೊಡಿ ಸರ್ ಸಾಕು, ಅಕ್ಕಂಗೆ ಕೊಡಿ, ತಂಗಿಗೆ ಏನು ಬೇಡ. ಆಮೇಲೆ ಅಕ್ಕನ ಬಟ್ಟೆ ಅವಳು ಹಾಕೋತಾಳೆ, ಅವ್ರಿಗೆ ಗೊತ್ತದು, ಅದು ಎಲ್ರ ಮನೆ ಸಂಪ್ರದಾಯ. ಆಮೇಲೆ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾತಾಡೋದು, ತಂಗಿಗೂ ಒಂದು ಕೊಡಿ ಅಂತ ಅಂದರು. ನಾನು ಡಿಸೈಡ್ ಮಾಡ್ತೀನಿ ಸರ್ ಅಲ್ಲಿ ಹೋಗ್ಬಿಟ್ಟು ಅಂತಂದೆ. ಸೊ ಸುದರ್ಶನ್ ಸಿಲ್ಕ್ಸ್ ಚಿಕ್ಕಪೇಟೆ ಮತ್ತು ಮಾರತಹಳ್ಳಿ. ಥ್ಯಾಂಕ್ ಯು ಚಿಕ್ಕಪೇಟೆ ಮಾರತಹಳ್ಳಿ ಸುದರ್ಶನ್ ತಗೊಳ್ಳಿ, ಇದು ನಿಮಗಾಗಿ. ಓಕೆ, ಸೋ ಸ್ವೀಟ್. ಇದು ನಿಮಗಾಗಿ. ಇದು ನೀವೇ ಸೆಲೆಕ್ಟ್ ಮಾಡಿರೋದು. ಈಗ ಅವ್ರು 2 ಕೊಟ್ಟಿದ್ದಾರೆ, ನೀವು ಯಾರಿಗೆ ಯಾವ್ಯಾವ ಕಲರ್ ಕೊಟ್ಟಿದ್ದೀರಾ ಗೊತ್ತಿಲ್ಲ. 2 ಒಂದೇನಾ? ಅದೆಲ್ಲ ಕೇಳಬೇಡ, ನಂಗೆ ಗೊತ್ತಾಗಲ್ಲ. ಚೂರು ಡಿಫ್ರೆಂಟ್ ಇದೆ, ಗ್ರೀನಿಶ್. ವೆರಿ ನೈಸ್. ಸಕ್ಕದಾಗಿದೆ. ವೆರಿ ನೈಸ್. ನಿಂಗೆ ಓಕೆ ನಂಗೆ ಕಲರ್? ಓಕೆ. ಬಟ್ ಲ್ಯಾವೆಂಡರ್ ಇದೆಯಲ್ಲ, ವೆರಿ ನೈಸ್. ಗ್ರೀನಿನ ಹತ್ರ ಈಗ ಆಲ್ರೆಡಿ ಬಂತಲ್ಲ. ಹೌದು, ರವಿ ಸರ್ ಕೊಟ್ಟಿದ್ದು ಸ್ಯಾರಿ ಇದೆ ಕಲರ್. ವೆರಿ ನೈಸ್. ಥ್ಯಾಂಕ್ ಯು ಸುದರ್ಶನ್ ಸಿಲ್ಕ್ಸ್. ನಾನು ಇದನ್ನು ಯಾವುದಾದ್ರೂ ಒಂದು ಇವೆಂಟಲ್ಲಿ ಖಂಡಿತ ಉಟ್ಕೋತೀನಿ. ನಾನು ನಮ್ಮ ಶೋಗೂ ಉಟ್ಕೋಬೋದು, ಯಾವಾಗಾದ್ರೂ ಉಟ್ಕೋತೀನಿ. ಬಟ್ ಈ ರೀಸೆಂಟಾಗಿ ನಮ್ಮ ಅಂಕಿಗೆ ಒಳ್ಳೆ ಸೀರೆ ಕ್ರೇಜು ಕಲೆಕ್ಷನ್ ಎಲ್ಲ ಇದೆ. ನಂಗೆ ಇವಾಗ ಶುರು ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಸುದರ್ಶನ್ ಸಿಲ್ಕ್ಸ್ ಅವರು ಒನ್ ಸ್ಟಾಪ್ ಸೊಲ್ಯೂಷನ್. ಪುಟ್ಟ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಎಲ್ಲರಿಗೂ ಎಲ್ಲ ಥರದ ಬಟ್ಟೆಗಳು ಸಿಗುತ್ತಲ್ಲಿ. ವೆರಿ ನೈಸ್. ಹೋಗಿ ಸುದರ್ಶನ್ ಸಿಲ್ಕ್ಸ್ ಚಿಕ್ಕಪೇಟೆಯಲ್ಲಿದೆ. ಎಸ್, ಥ್ಯಾಂಕ್ ಯು. ಈಗಲೇ ವಿಸಿಟ್ ಮಾಡಿ, ಮನ್ಸುಗೊಳ್ಳೇದು. ಪ್ರದೀಪ್ ಈಶ್ವರ್ ಅವ್ರ ಇಂಟರ್ವ್ಯೂ ನೋಡಿದೆ ನೀನು? ನೋಡಿದೆ. ಅವ್ರಿಗೊಂದು ಪ್ರಶ್ನೆ ಕೇಳಿದೆ. ನೀವು ಮಾತಾಡಿದ್ರೆ ಮಕ್ಕಳಾಗುತ್ತೆ ಅಂತ ಏನಾದ್ರು ಸೈಂಟಿಸ್ಟ್ ಕಂಡುಹಿಡಿದ್ಬಿಟ್ರೆ ಜನಸಂಖ್ಯಾ ಸ್ಫೋಟ ಆಗ್ಬಿಡುತ್ತಾ ಅಂತ. ಈ ಸೈಂಟಿಸ್ಟ್ಗಳು ಪ್ರದೀಪ್ ಈಶ್ವರ್ ಮಾತಾಡಿದ್ರೆ ಮಕ್ಕಳು ಹುಟ್ಟುತ್ತೆ ಅಂತ ಏನಾದ್ರು ಕಂಡುಹಿಡಿದ್ಬಿಟ್ರೆ ಜನಸಂಖ್ಯಾ ಸ್ಫೋಟ ಆಗ್ಬಿಡುತ್ತಾ ಅಂತ. ಏನಾದ್ರು ಮಾತಾಡಿದ್ರೆ ಮಕ್ಕಳು ಹುಟ್ಟುತ್ತೆ ಜಾಗನೇ ಇರಲ್ಲ, ಪಾಪ್ಯುಲೇಷನ್ ಪ್ರಳಯ ಆಗ್ಬಿಡುತ್ತೆ. ಇನ್ನೊಂದು ಭೂಮಿ ಬೇಕಮ್ಮ, ಇಲ್ಲಿ ಬುಜ್ಜಿಗೆ ನನ್ನ ಭೂಮಿ ಬೇಕು. ಇವಳ ಹೆಸರು ಅನನ್ಯ. ಇವ್ರ ಮನೆಯಲ್ಲಿ ಎಲ್ಲರೂ ಸ್ನೇಹಿತರೆಲ್ಲ ಪ್ರೀತಿಯಿಂದ ಬುಜ್ಜಿ ಅಂತ ಕರೀತಾರೆ. ನಾನು ಮಂಡೆ ಅಂತ ಕರಿತೀನಿ, ಇಲ್ಲ ಶಿವು ಅಂತ ಕರಿತೀನಿ. ಯಾಕೆ ಶಿವು ಅನ್ನೋದು? ನೀ ಹೇಳು. ನಮ್ಮ ಶಿವಣ್ಣನ ಥರನೇ ಎನರ್ಜಿ ಪ್ಯಾಕೆಟ್ ಜಾಸ್ತಿ ಅಲ್ಲ ಅವಳಿಗೆ. ನಾನು ನಮ್ಮ ಶಿವಣ್ಣನ ಫ್ಯಾನು, ಶಿವಣ್ಣನ ಎನರ್ಜಿಗೆ ನಾನು ಫ್ಯಾನು. ನನ್ನ ದೇವರಲ್ಲಿ ಶಿವಣ್ಣನಿಂದ ನಿಮ್ಗೇನು ಬೇಕಮ್ಮ ಅಂತಂದ್ರೆ, ಅಂದರೆ ಅವ್ರ ಹತ್ರ ಇರಲಿ, ಅದು ನಾನು ಹೇಳ್ತಾ ಇರೋದು. ಅವರು ಅಷ್ಟು ಏಜ್ ಆದಾಗ್ಲೂ ಅವ್ರಿಗೊಂದು ಎನರ್ಜಿ ಇರುತ್ತೆ ಗೊತ್ತಾ. ಸ್ಟೇಜ್ ಮೇಲೆ ಬಂದಾಗ ಡ್ಯಾನ್ಸ್ ಮಾಡ್ಬೇಕಾದ್ರೆ ಒಂದು ಜೋಶಲ್ಲಿ ಅವ್ರು, ನಂಗೆ ಅನ್ಸುತ್ತೆ ಅವ್ರು ಜೋಶಲ್ಲಿ ಮನೆಯಿಂದ ಹೊರಡ್ತಾರೆ ಗೊತ್ತಾ ಶೂಟಿಂಗಿಗೆ. ನನಗೂ ಹಾಗೆ ಇರೋಕ್ಕೆ ಆಸೆ. ಆ ಎನರ್ಜಿ ಲೈಫ್ ಲಾಂಗ್ ಬೇಕು. ನೀವು ಹೇಳಿ, ಮಂಡೆ ಅಂತ ಯಾಕೆ ಕರೆಯೋದು? ಮಂಡೆ ಏನಕ್ಕೆ ಹೇಳ.
ನೀವು ಹೇಳಿ ಮಂಡೆ ಯಾಕೆ ನಿಂಗೆ ಗೊತ್ತಿಲ್ವಾ ಮರ್ತೋಯ್ತಾ? ನಂಗೆ ಗೊತ್ತು ಅದು ನಂಗೆ ನಿಮ್ಮ ಬಾಯಿಂದಾನೇ ಬರ್ಬೇಕಂತ ಆಸೆ. ಇವಳು ಮಾತಾದ್ರೆ ಪಂಚದೆಲ್ಲ ಹಾಕೊಂಡು ಕೌಂಟರ್ಗಳು ಕೊಟ್ಕೊಂಡಿರ್ತಾಳೆ. ನಂಗೂ ಕೌಂಟರ್ ಕೊಡ್ತಿರ್ತಾಳೆ. ನಮ್ಮ ಮನೆಗೆ ಬಂದಾಗೆಲ್ಲ ಕೌಂಟರ್ ಕೊಡ್ತಿದ್ಲು. ಅವಾಗ ಹುಟ್ಟಿನ 3 ಸೋಮವಾರ ಆಗಿಲ್ಲ, ನನಗೆ ಕೌಂಟರ್ ಕೊಡ್ತೀಯ ಅಂದ್ಬಿಟ್ಟು ಇವಳ ಹೆಸರು ಸೋಮವಾರ ಅಂತ ಕರೆದ್ಬಿಟ್ಟು ಅವತ್ತಿನ ಮಂಡೆ ಅಂತ ಇಟ್ಟಿದ್ದು. ಆಯ್ತು 3-4 ವರ್ಷ ಆಯ್ತಲ್ಲ, 5-6 ಫೋನ್ ಮಾಡಿದ್ರೆ ಸೋಮವಾರ ಅಂತ ಅಲ್ಲ ಮಂಡೇನ್ ಕೇಳಲಿಲ್ಲ ಅಂತ ಹೇಳು ಅಂತಾರೆ. ಹೌದು, ಹಂಗೆ ಕತೆ. ಆದ್ರೆ ಎಲ್ಲ ಚೆನ್ನಾಗಿದೆ, ನಿಕ್ ನೇಮ್ಸ್ ಎಲ್ಲ ಕ್ಯೂಟ್ ಆಗಿರುತ್ತೆ, ಯಾವಾಗ್ಲೂ ಇರ್ಬೇಕು. ನೀನು ಒಬ್ಳೆ ಕ್ಯೂಟ್ ಇಲ್ಲ, ಹೆಸರೆಲ್ಲ ಕ್ಯೂಟ್ ಇದೆ. ಹೌದು, ನಾ ಹಾಟ್ ಇದೀನಿ. ಘಾಟು. ಹೌದು, ನಾನು ಘಾಟ್ ಇದೀನಿ. ಅದಕ್ಕೆ ಯಾವಾಗ ಕ್ಯೂಟ್ ಇರ್ಬೇಕು ಅವಾಗ ಕ್ಯೂಟ್ ಇರ್ಬೇಕು. 24 ಗಂಟೆ ಕ್ಯೂಟ್ ಆಗಿದ್ರೆ ಕೆಟ್ಟದಾಗಿರುತ್ತೆ. ಜೋಕ್ಸ್ ಅಪಾರ್ಟ್, ಕೀರ್ತಿ ENT ಕ್ಲಿನಿಕ್ ಅಲ್ಲಿ ಈ 2.5 ವರ್ಷದಲ್ಲಿ ಒಂದೇ ಫ್ಯಾಮಿಲಿಯ ಇಬ್ಬರನ್ನ ಅಂದ್ರೆ ಗಂಡ ಹೆಂಡತಿ ಬಿಟ್ಟು ಈ ಅಕ್ಕ ತಮ್ಮನ್ನ ಕೂರಿಸಿರೋದು ಇದೆ ಫಸ್ಟ್ ನಾನು. ನೋಡಿ ನನ್ಗೆ ಎಂತ ಕೆಪಾಸಿಟಿ ಇದೆ, ನಾನ್ ತಮ್ಮ ತರನು ಇರ್ಬೋದು, ತಂಗಿ ತರನು ಇರ್ಬೋದು. ದಟ್ಸ್ ಮೈ ಸ್ಟ್ರೆಂತ್. ಚಿಕ್ಕಪ್ಪನೂ ಆಗ್ಬೋದು, ದೊಡ್ಡಪ್ಪನೂ ಆಗ್ಬೋದು. ಆಗ್ತೀನಿ ನಿಮಗೆ. ಅಯ್ಯೋ ದೇವ್ರೆ, ಆಗಲ್ಲಪ್ಪ ನನ್ಗಂತೂ ಈಗ್ಲೇ ಹೊಟ್ಟೆ ನೋವ್ತಾ ಇದೆ. ಇವಳಿಗೆ ಹೊಟ್ಟೆ ನೋವಂತೆ. ಏನ್ ತಿಂದೆ ರಾತ್ರಿ ಅಂತ? ಸಾಕು ನೀವಿಬ್ರದು ಶುರು ಮಾಡ್ಕೊಂಡ್ರೆ ನಂಗೆ ನಗದೇ ತಾನೆ ಕೆಲ್ಸ, ಇನ್ನೇನು ಹೇಳ್ಬಿಟ್ರು. ಓಕೆ, ಈಗ ಸುಳ್ಳಿನ ಸರಮಾಲೆ ಅಂತ ಸೆಗ್ಮೆಂಟ್. ಅಂಕಿತಾ ಬಗ್ಗೆ 3 ಸುಳ್ಳು ಹೇಳ್ಬೇಕು. ಇವಳು ತುಂಬಾ ಕೆಟ್ಟದಾಗ ಹಾಡು ಹೇಳ್ತಾಳೆ, ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡೋದಿಲ್ಲ. ಸತ್ಯ ಹೇಳ್ಬೇಡ, ಸುಳ್ಳು ಹೇಳು. ಇವಳು ಆಂಕರಿಂಗ್ ಅಷ್ಟು ಚೆನ್ನಾಗಿ ಮಾಡಲ್ಲ. ಮೊದಲನೇದಾಯ್ತು ಈಗ. 3 ಇದು ಶುದ್ಧ ಸುಳ್ಳು ಹೇಳ್ತಾರೆ. ತುಂಬಾ ಸುಳ್ಳು ಹೇಳ್ತಾಳ. ಅಯ್ಯಪ್ಪ ದೇವ್ರೆ, ಸುಳ್ಳು ಹೇಳಲ್ಲ. ನೈಸ್. ಅನನ್ಯ ಬಗ್ಗೆ 3 ಸುಳ್ಳು ಹೇಳು. ಬುಜ್ಜಿ ಬಗ್ಗೆ ಅವಳಿಗೆ ಸೈನ್ಸ್ ಅಂದರೆ ತುಂಬ ಇಷ್ಟ. ಆಯಿತಾ, ಒಂದು ಸುಳ್ಳಾಯಿತು. ಅವಳಿಗೆ ಸೈನ್ಸ್ ಅಂದರೆ ಇಷ್ಟ. ಈ ಫ್ಯಾಷನ್ನು, ಬಟ್ಟೆ, ಹೀಲ್ಸ್ ಅಂದರೆ ಆಗಲ್ಲ ಪಾಪ, ಒಂಚೂರು ಆಗೋದಿಲ್ಲ ಅವಳಿಗೆ. ಅದು ಅಂದರೆ ದೂರ ಇಟ್ಬಿಡ್ತಾಳೆ ಅವಳನ್ನವಳೆ. ಮಾತು ಕಮ್ಮಿ ನನ್ನ ಮೇಲೆ ಹಣೆ ಇಟ್ಟಳು. ಮಾತು ಕಮ್ಮಿ. ಹೌದು ಹೌದು, ಸುಳ್ಳು. ಈಗ ಒಂದು ದಮ್ಚರದ್ ಆಟ ಆಡೋಣ. ಡನ್. ಇಬ್ರಿಗೂ ಒಂದೊಂದು ಹೆಸರು, ಪ್ಲೇಸ್, ಏನೋ ವಾಟ್ ಎವರ್ ಏನೋ ಒಂದು ಕೊಡ್ತೀನಿ. ನೀವು ಆಕ್ಟ್ ಮಾಡೋದು ಬೇಡ, ಕ್ಲೂ ಹೇಳಬೇಕು. 3 ಇಂಡೈರೆಕ್ಟ್ ಕ್ಲೂ ಹೇಳಬೇಕು. 10 ಕ್ಲೂ ಕೊಟ್ಟರು ಸೋಲ್ತೀರಾ. ನಾನು ಹೇಳ್ತೀನಿ ತುಂಬ ಹತ್ತಿರ ಆಗೋಯ್ತಿರೋ ಅಂತ. ಓಕೆನಾ? 3 ಕ್ಲೂನಲ್ಲಿ ಕಂಡು ಹಿಡಿಬೇಕು. ಅವರು 20 ಸೆಕೆಂಡ್ ಟೈಮ್ ಒಳಗಡೆ ಕಂಡು ಹಿಡಿಬೇಕು. 20 ಸೆಕೆಂಡ್ ಒಳಗೆ? 20 ಸೆಕೆಂಡ್ ಒಳಗ? ಓಕೆನಾ? ಸರಿ, ರೆಡಿನಾ? ಒಂದು ನಿಮಿಷ. ಓಕೆ, ಮೊದಲನೇದು ಇದು ಇದೆ ಅವಾಗಲೇ ತೋರಿಸೋದು. ಇಂಗ್ಲಿಷ್ ವರ್ಡ. ಈಗ ಜಸ್ಟ್ ನೀನು ಮತ್ತು ಕೀರ್ತಿ ಅವ್ರ ಅಮ್ಮನ ಏನು ಕೇಳಿದ್ರಿ? ಕಾಫಿ. ಹಾಂ. ಆಮೇಲೆ ಕಬ್ಜಾ ಮೂವಿ ಡೈರೆಕ್ಟರ್ ಚಂದ್ರು ಸರ್. ಈಗ ಹೇಳು. ಕಾಪಿನಾಡ್ ಚಂದು. ಇವಳು ಬರ್ಡೇ ಬರ್ತಿದ್ಯಲ್ಲ ಇವಾಗ, ಕಾಫಿನಾಡು ಚಂದು ಸ್ಟೈಲ್ ವಿಶ್ ಮಾಡ್ಬಿಡಿ ಇವಳಿಗೆ. ಅಂಕಿತಕ್ಕ ಯಾಪಿ ಬರ್ತಾಳೆ, ನಮಕ್ ಬರ್ತಾಳೆ. ಅಲ್ಲ, ನಿಮ್ಮನ್ನು ನೋಡಬೇಕು, ನಿಮ್ಮನ್ನು ಮಾತಾಡಬೇಕು, ಪ್ರೀತಿಯಿಂದ ನಿಮಗೆ ಹ್ಯಾಪಿ ಬರ್ತಾಳೆ. ಥ್ಯಾಂಕ್ ಯು. ಲಾಸ್ಟ್ ಒನ್ ಕೆಳಗಡೆ. ಓ, ಇದು ಅದು ಹತ್ರ ಆಗ್ಬಿಡುತ್ತಾ? ಓ ಹೇಳೋದು. ಹೋಗಿ ಈಚೆ ಆಟ ಆಡ್ಕೊಂಬರೋಗಿ ನಾನೇ ಹೇಳ್ಬಿಟ್ಟು. ತಡೀರಿ. ಅದು ಹತ್ರ ಹೋಗುತ್ತಾ? ಸರಿ ಸರಿ, ರೆಡಿ. ಹೇಳು. ನಾವು ಭರ್ಜರಿ ಬ್ಯಾಚುಲರ್ಸ್ ಅಲ್ಲಿ ಏಂಜಲ್ಗಳೆಲ್ಲ ಏನೇನೋ ಶಿಲೆ ಮಾಡ್ತಾ ಇದೀವಿ. ಏನೇನೋ ಶಿಲೆಯಾಗಿ ಮಾಡ್ತಾ ಇದೀವಿ. ಬ್ರಹ್ಮಚಾರಿಗಳನ್ನ ಶಿಲೆ, ಕಲ್ಲು, ಕಲ್ಲರಳಿ ಹೂವಾಗಿ. ಆಮೇಲೆ ನೆಕ್ಸ್ಟ್ ಒನ್ನು ಕಲ್ಲು. ಔಟ್ 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 ಬಿಡ, ಅಷ್ಟೊಂದು ಟೈಮ್ ಇಲ್ಲ. ನಾನೇ ಹೇಳ್ತೀನಿ ಕಂಡಿಡಿಯ. ಇಲ್ಲಿ ಜನನೂ ಸಿಗ್ತಾರೆ, ಬಸ್ಸು ಸಿಗುತ್ತೆ, ಹೂವು ಸಿಗುತ್ತೆ, ತರಕಾರಿನೂ ಸಿಗುತ್ತೆ. ಸ್ಟ್ಯಾಂಡು, ಬಸ್ ಸ್ಟ್ಯಾಂಡು. ಒಂದಾಯ್ತು, ಹೇಳ್ಬಿಡು.
ಮಾರ್ಕೆಟು. ಬೆಂಗಳೂರಲ್ಲಿ ಫೇಮಸ್ ಬಸ್ ಸ್ಟ್ಯಾಂಡ್ ಇದು. ಮೆಜೆಸ್ಟಿಕ್ಕು. ನಂಗೆ ಗೊತ್ತು, ನಮಗೆ ಕೆಂಪೇಗೌಡ. ತರಿಸ್ಬೇಕಾ? ಕೆಂಪೇಗೌಡ. ಕಲ್ಲು, ಕೆಂಪೇಗೌಡ, ಬಸ್ ಸ್ಟ್ಯಾಂಡು, ಮೆಜೆಸ್ಟಿಕ್ಕು. ಕಲ್ಲು ಒಂದು ಕ್ಯೂ ಇಟ್ಕೊ ನೀನು. ಇದನ್ನ ನೀನ್ ಇವಾಗ ಸದ್ಯಕ್ಕೆ ತಿಂತಾ ಇಲ್ಲ ಇಲ್ಲಿ ಬಿಕಾಸ್ ನಿಂಗೆ ಬರೀ ಲಿಕ್ವಿಡ್ ಆಗಿರೋದು ಮಾತ್ರ ಇದು ನಂಚ್ಕೊಂಡು. ಇದು ಪ್ರೈವೇಟ್ ಬಸ್ಗಳಿಗೆ ಫೇಮಸ್ ಸ್ಟ್ಯಾಂಡ್. ಪ್ರೈವೇಟ್ ಬಸ್ಗಳಿಗೆ ಪಂಚಲಿಂಗೇಶ್ವರ ಏನಂತೆ? ಪಂಚಲಿಂಗೇಶ್ವರ ಅಂತೆ. ಪಂಚಲಿಂಗೇಶ್ವರ ಎಲ್ಲಿ ಬರುತ್ತೆ? ನಾ ಹೇಳಿದ ಅರ್ಥ ಆಯ್ತಾ ನಿಂಗೆ? ಲೋ ಕಲಾಸಿ ಪಾಳ್ಯ ಕಣೋ. ಕಲಾಸಿ ಪಾಳ್ಯನ ಏನಿ ಹೂವು ಸಿಗುತ್ತೆ, ಹಣ್ಣು ಸಿಗುತ್ತೆ, ಜನ ಸಿಗ್ತಾರೆ, ಬಸ್ಸು ಸಿಗುತ್ತೆ. ಶಿವಾಜಿನಗರನೂ ಆಗಿರ್ಬೋದು. ಪ್ರೈವೇಟ್ ಬಸ್ಗಳಿಗೆ ಫೇಮಸ್ ಸ್ಟ್ಯಾಂಡ್. ಶಿವಾಜಿನಗರ ಪ್ರೈವೇಟ್ ಬಸ್ಗೆ ಇಲ್ಲ, ಶಾಂತಿನಗರ ಬಸ್, ಪ್ರೈವೇಟ್ ಬಸ್, ಶಾಂತಿನಗರ ಬಸ್ ಸ್ಟ್ಯಾಂಡು. ಕಲಾಸಿ ಪಾಳ್ಯನ ಕಲ್ಲು ಏನು? ಓಕೆ ಸರಿ, ನೀನ್ ತಗೋ ಲಾಸ್ಟ್. ಇದಾ? ಏ ರೆಡಿ? ಆರಾಮಾಗೂ ಹೇಳ್ತಾಳೆ. ನಮ್ಮ ಕಸಿನ್ಸ್ ಗ್ರೂಪ್ ಫೇವ್ರೆಟ್ ಐಡಲ್ ಪ್ರದೀಪ್ ಈಶ್ವರ್ ಸರ್. ಹೇಳ ಅವ್ರ ಪ್ರದೀಪ್ ಈಶ್ವರ್ ಸರ್. ಅಣ್ಣ ಬಂದ ಅಂತ ಒಂದು ಮೋಟಿವೇಶನ್ ಕೊಡೋ ಅವ್ರ ಥರ ಹೇಳ್ತೀನಿ. ಸ್ಪೀಡ್ ಇರಬೇಕಾಗಿರೋದು ಫೀಲ್ಡ್ ಅಲ್ಲಿ, ಫೀಲ್ಡ್ ಅಲ್ಲ. ಅವಾಗಲೇ ರಾಯಲ್ ಆಗಿ ಬದುಕಕ್ಕಾಗುತ್ತೆ. ಸ್ಪೀಡ್ ಇರಬೇಕಾಗಿರೋದು ಫೀಲ್ಡ್ ಅಲ್ಲಿ, ಫೀಲ್ಡ್ ಅಲ್ಲ. ಆವಾಗಲೇ ಲೈಫ್ ರಾಯಲ್ ಆಗಿರುತ್ತೆ ಅಂತ ಹೇಳಿದ್ ನಾನು. ಅದೇನೇ ಇದು ಮಮ್ಮಿ ಫಿಶ್. ಮುಂದಿನ ನೀರಲ್ಲಿ ಮೀನ್ ಕೇಳ್ತಾ ಇತ್ತಂತೆ, ಮಮ್ಮಿ ಫಿಶ್. ನಾವೆಲ್ಲ ಯಾಕೆ ನೀರೊಳಗಿದೀವಿ, ಭೂಮಿಲಿಲ್ಲ ಅಂತ ಕೇಳ್ತಂತೆ. ಅದಕ್ಕೆ ಮಮ್ಮಿ ಫಿಶ್ ಹೇಳ್ತಂತೆ, ಮಗು ಅಲ್ಲಿರೋದೆಲ್ಲರೂ ಸೆಲ್ಫಿಶ್. ಲೈಫಲ್ಲಿ ಒಂಥರ ಕ್ಲಾರಿಟಿನೇ ಇಲ್ಲ ಗುರು. ಅಲ್ಲ ಯಾರಾದ್ರು ಲೈಫಲ್ಲಿ ಒಂದೊಂದು ಯಾರಿಗೂ ಕ್ಲಾರಿಟಿನೇ ಇಲ್ಲ. ಬೈಕಲ್ಲಿ ಕುತ್ಕೊಂಡು 100 ಸ್ಪೀಡಲ್ಲಿ ಹುಯ್ಯೋ ಅಂತ ಹೊಟ್ಟೋಗೋದು. ರಾಮ ಮೇರ ಪುತಿಗ ಅಂತ ನೀನು ಹಂಗೆ ಹೊಟ್ಟೋಗಿದ್ರೆ ಯಾರು ನೋಡ್ತಾರೆ? ನೀನು ಹಾಕೊಂಡಿರೋ ಪೌಡ್ರು, ಕ್ರೀಮು ಯಾರಿಗೂ ಗೊತ್ತಾಗಲ್ಲ. ಅದೇ ನೀಟಾಗಿ ತಲೆಗಿಲೆ ಬಾಚ್ಕೊಂಡು ಪೌಡ್ರ್ ಗಿಡ ಹಚ್ಕೊಂಡು ಒಂದು ತಟ್ಟಿಲಿ ಹೋದ್ರೆ ಆ ಕಡೆ ಈ ಕಡೆ ಇರೋರು ಸ್ವಲ್ಪ ನೋಡ್ತಾರೆ. ರಾಮ ಮರುಪುದಿಗ ಅಂತ ಅಂತ ಹೊಟ್ಟೋದ್ರೆ ಯಾರು ನೋಡೋದಿಲ್ಲ. ಮಗ ಸ್ಪೀಡ್ ಇರ್ಬೇಕಾಗಿರೋದು ಫೀಲ್ಡ್ ಅಲ್ಲಿ, ಫೀಲ್ಡ್ ಅಲ್ಲ. ಅವಾಗ್ಲೇ ಲೈಫಲ್ಲಿ ರಾಯಲ್ ಆಗಿ ಬದುಕಕ್ಕಾಗೋದು. ನಿಜ ಅನ್ಸುತ್ತದು. ಅರ್ಥ ಆಯ್ತು ಅನ್ಸುತ್ತೆ ಅಲ್ವಾ? ನಿಜನೇ ಎಲ್ಲ. ಹೌದು, ವೆರಿ ಟ್ರೂ. ಇಲ್ಲಿಂದಾನೆ ಪ್ರದೀಪ್ ಈಶ್ವರ್ ಅವ್ರಿಗೆ ಅವ್ರೆಷ್ಟು ಸ್ವೀಟ್ ಅಂದ್ರೆ ನಮ್ಗೆ ಪಾಪ ಇಂಟರ್ವ್ಯೂ ಕೊಟ್ಟು ಸಿಕ್ಕಾಪಟ್ಟೆ ಖುಷಿಯಾಗಿ ಮಾತಾಡಿದ್ರು. ಎಷ್ಟೊಂದು ಒಳ್ಳೊಳ್ಳೆ ವಿಚಾರಗಳನ್ನ ಹೇಳೋರು. ಹೌದು ಹೌದು. ಆಯ್ತು ಲಾಸ್ಟ್ ನೋಡು. ನಮ್ಮ ಹಳೆ ಏರಿಯಾದಲ್ಲಿ ಭೂಮಿಕಾ ಅವರ ಅಜ್ಜಿ, ಅಮ್ಮ ಅವರೆಲ್ಲ ನಮ್ಗೇನಾಗಬೇಕು? ಆಂಟಿ, ಪಕ್ಕದ ಮನೆ ಆಂಟಿ. ಓ, ಇದು ಹೆಂಗೆ ಹೇಳೋದಪ್ಪ? ನಾ ಮುಂಚೆ ಸೀರಿಯಲಲ್ಲಿ ಕೆಲಸ ಮಾಡ್ತಿದ್ದೆ, ಈಗ ಸಿನಿಮಾದಲ್ಲಿ ಕೆಲಸ ಮಾಡ್ತೀನಿ. ಹಾಂ, ಏನಾದರೂ ಚೆನ್ನಾಗಿರೋ ಸಿನಿಮಾ ಒಂದು ಕಡೆ ಆದರೆ ಸ್ವಲ್ಪ ಫ್ಲಾಪ್ ಆಗಿರೋದು, ಚೆನ್ನಾಗಿ ಓಡಿಲ್ದೇ ಇರೋ ಸಿನಿಮಾಗಳಂತೂ ಇರುತ್ತೆ. ಅದಕ್ಕೇನಂತಾರೆ ಕನ್ನಡದಲ್ಲಿ? ಚೆನ್ನಾಗಿ ಓಡಿಲ್ದೇ ಇರೋ ಸಿನಿಮಾಗಳು ಫ್ಲಾಪ್ ಫಿಲ್ಮ್ಸ್. ಇಂಗ್ಲೀಷ್ ಅಲ್ಲ, ಕನ್ನಡದಲ್ಲ. ನಾ ಹೇಳ್ಬೋದಾ ಈಗ? 3 ಹೇಳಾಯ್ತು ನಾನು, 3 ಸರಿ. ಎರಡೇ ಹೇಳಿದ್ ನೀನು. ಏನೇನು ಹೇಳ್ದ? ಈಗ ಸೀರಿಯಲ್, ಮುಂಚೆ ಸೀರಿಯಲ್ ಮಾಡ್ತಿದ್ದೆ, ಸಿನಿಮಾ ಮಾಡ್ತಿದ್ದೆ. ಚೆನ್ನಾಗಿರೋ ಸಿನಿಮಾಗಳಾದ್ರೆ ಇನ್ನೊಂದು ಕ್ಲೂ ಕೊಡ್ಬೋದಲ್ಲ? ಟೈಮ್ 45 ಸೆಕೆಂಡ್ ಆಯ್ತು. ಕ್ಲೂ ಕೊಡ್ತಾನೆ ಇರೋ, ನಾನು ನೋಡ್ಮೇಲೆ ಕೊಡು, ಬರ್ದು ಮೆಸೇಜ್ ಕಳ್ಸ್ಕೊಡು. ಅಯ್ಯೋ, ನಂಗೆ ಪೆಟ್ಟಾಯ್ತು ಈ ಸಿನಿಮಾ. ಇಟ್ಟಾಯ್ತು. ಕೆಟ್ಟ ಸಿನಿಮಾ, ಇಂಥ ಕೆಟ್ಟ ದರಿದ್ರ ಕ್ಲೂ ಇದಂತ. ಕ್ಲೂನಲ್ಲೂ ದರಿದ್ರವಾಗಿ ಕೊಟ್ಟಿದ್ದೀನಿ. ಮತ್ತೆ ಆಪೋಸಿಟ್ ಹೇಳಂಗಿಲ್ಲ, ಸಮಾನಾರ್ಥಕ ಪದ ಉಪಯೋಗಿಸಂಗಿಲ್ಲ. ಲಾಸ್ಟ್ ಒನ್ ಯಾವುದು? ಲಾಸ್ಟ್ ಒನ್ ಅಪ್ಪ ಜಾಸ್ತಿ ಹೊತ್ತು ಇಲ್ಲೇ ಇರ್ತಾರೆ. ಸಾಯಿಬಾಬಾ ಪೂಜೆ, ದೇವಸ್ಥಾನ, ಪೂಜೆ ಅದು ಎಲ್ಲಿ ಮಾಡ್ತಾರೆ? ದೇವ್ರ ಮನೆ.
ಈಗ ನೀವೇನು ಕುಡಿಯೋಕೆ ಹೊರಟಿದ್ದೀರಾ ನೀವಿಬ್ರು? ಕಾಫಿ. ಏನು ಕಾಫಿ? ಫಿಲ್ಟರ್ ಕಾಫಿ. ನಮ್ಮನೇಲಿ ಸಿಗೋದು ಇಷ್ಟು ಈಸಿ ಎಲ್ಲ ಕೊಟ್ರೆ ಹೇಗೆ? ಅದು ಪ್ಲಾನ್ ಕಡೆ ನಾನ್ ಸೋಲ್ಬೇಕಂತ. ಇದನ್ನ ಕೂದಲಿಗೆ ಹಚ್ಚಿ ಒಳ್ಳೇದಾಗ್ತದೆ. ಕಾಂತಾರ, ಕಾಡಲ್ಲಿ ಒಂದು ಸೊಪ್ಪು ಸಿಗುತ್ತೆ. ಕೂದಲು ತುಂಬಾ ಹೋಗಿದೆ, ಕಾಡಲ್ಲಿ ಒಂದು ಸೊಪ್ಪು ಸಿಗ್ತದೆ. ಸೊಪ್ಪು ಹೇಳುದಿಲ್ಲ ಮತ್ತೆ ಸೊಪ್ಪು ಅಂತ ಸೊಪ್ಪು. ನಿನ್ ಬಾಯ್ ಫ್ರೆಂಡ್ ಅವ್ರ ಅಪ್ಪ ಯಾರು? ಕೀರ್ತಿ ನಾರಾಯಣ್. ನೀನು 50 ಕೋಟಿ ಕೊಟ್ಟರೆ ಮದುವೆ ಮಾಡ್ಕೊಡಲ್ಲ ನಾನು. ನೋಡ್ತೀನಿ, ಅದು ಎಂತ ಸೊಸೆ ತರ್ತೀರಾ ನೋಡ್ತೀನಿ ನಾನು. ನಿಮ್ಗೆ ನಾವು 50 ಕೋಟಿ ಕೊಟ್ಟು ದಯವಿಟ್ಟು ಅವ್ರನ್ನ ಮದುವೆ ಮಾಡ್ಕೊಡಿ ಅಂತ ಕೇಳ ಎತ್ತಾಕೊಂಡು ಮದುವೆ ಆಗ್ತೀವಿ. ಥ್ಯಾಂಕ್ ಯು ಸೋ ಮಚ್, ತುಂಬಾ ಚೆನ್ನಾಗಿ ಆಡಿದ್ರಿ. ಥ್ಯಾಂಕ್ ಯು. ನನಗೆ ಇದೆಲ್ಲ ಗೇಮ್ಸ್ ಆಡೋದು ಇಷ್ಟ ಆಯ್ತಾ? ಅನನ್ಯ ಒಂದು ಸೋತಿದ್ದಾಳೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನ್ ನಮ್ಮ ಅಕ್ಕನ ಜೊತೆ ತಾನೆ? ಹೆಂಗ್ ಸೋತಳು? ಇನ್ನೇನು 2-3 ಸೋತ್ಲು. ಕಲಾಸಿ ಬಾಳ್ಯ ತುಂಬಾ ಟೈಮ್ ತಗೊಂಡೆ, ಕಲಾಸಿ ಪಾಳ್ಯ ನಿಂಗೆ ಗೆಸ್ ಮಾಡ್ಸಕ್ ಆಗ್ಲಿಲ್ವಲ್ಲ. ಆಮೇಲೆ ಇನ್ನೂ 2 ಈಗ ಆಯ್ತು. ಗಾಳಿ ಬಂದ್ ಕಡೆ ತೂರ್ಕೊಳ್ಳೋ ಅಂದಿದ್ರಾಗೆ. ಗಾಳಿ ಬಂದ್ ಕಡೆ ತೂರ್ಕೊಳ್ಳಲ್ಲೋ. ನೀವು ಇಬ್ರು ಆಕ್ಟರ್ಸ್ ಅಲ್ವಾ, ಇಬ್ರು ಆರ್ಟಿಸ್ಟ್ಗಳು. ನೀವಿಬ್ರು ಯಾವಾಗ ಆಕ್ಟ್ ಮಾಡ್ತಾ ಇದೀರಾ, ಯಾವಾಗ ರಿಯಲ್ ಆಗಿದ್ದೀರಾ ಅಂತ ನಿಮ್ಮ ಅಪ್ಪ ಅಮ್ಮ ಗೊತ್ತಾಗತ್ತಾ? ಅವ್ರಿಗೆ ಗೊತ್ತಾಗ್ಲಿ ಇನ್ ಯಾರು ಗೊತ್ತಾಗುತ್ತೆ? ಅಲ್ಲ, ಎಲ್ರಿಗಿಂತ ಫಸ್ಟ್ ಗೊತ್ತಾಗದೆ ನಮ್ಮಿಬ್ರಿಗೆ. ನಮ್ಮ ಅಪ್ಪ ಅಮ್ಮ ಸ್ವಲ್ಪ ಲೇಟಾಗಿ ಕಂಡುಹಿಡಿಬೋದು, ಬಟ್ ನಮ್ಮಿಬ್ರಿಗೆ ಅದು ಯಾವ ಉದ್ದೇಶದಿಂದ ಯಾವ ಇಂಟೆನ್ಷನ್ ಇಂದ ಬಂದೆ ಒಬ್ರಿಗೊಬ್ರು ಮುಖ ಪಟ್ಟನ್ ಗೊತ್ತಾಗೋಗುತ್ತೆ. ಇದು ಆಕ್ಟಿಂಗು, ಇದು ರಿಯಲ್ ಆಗಿ ಹೇಳ್ತಾ ಇರೋದು. ಆಕ್ಟಿಂಗ್ ಅಂದ್ರೆ ಆಕ್ಟಿಂಗ್ ಅಂತಲ್ಲ, ಪಾಲಿಶ್ಡ್ ಆಗಿ ಮಾತಾಡ್ತಾ ಇದೀವಿ ಅಂತ. ಇನ್ನೊಂದು ಕೆಲವುದು ತುಂಬಾ ಆನೆಸ್ಟ್ ಆಗಿ ಮಾತಾಡ್ತಾ ಇರ್ತೀವಿ. ಈಗ ಏನೋ ಒಂದು ವಿಷಯನ ಡಿಸ್ಕಸ್ ಮಾಡ್ತಿರ್ತೀವಿ, ಅದನ್ನ ಸುಳ್ಳು ಹೇಳೋದಿಲ್ಲ, ಅದನ್ನ ಹೇಳುವಾಗ ಅದನ್ನ ಫುಲ್ ಕೋಟಿಂಗ್ ಮಾಡಿ ಅಂದ್ರೆ ಏನು ಒಬ್ಬ ಹಾಷ ಕೇಳಿಸ್ಬಾರ್ದು ಅಂತ ಹೇಳ್ತಿರ್ತೀವಿ. ಅವಾಗ ಗೊತ್ತಾಗ್ತಿರುತ್ತೆ ಇದು ಬೇರೆ ತರ. ಈಗ ಇವಳು ಪಾಲಿಶ್ ಮಾಡಿ ಹೇಳ್ತಿರ್ತಾಳೆ, ನನಗೆ ಇದು ಬೇರೆ ಟರ್ನೇ ತಗೋತಾ ಇದೆ, ಹಿಂಗೆ ಹೇಳ್ಬೇಡ ಕರೆಕ್ಟಾಗಿ ಹೇಳೋ ನಾನು. ಅಥವಾ ನಾನು ಹೇಳುವಾಗ ಇವಳು ಅಂತಿರ್ತಾಳೆ, ಯಾಕೆ ಹಿಂಗೆ ಹೇಳ್ತಿದ್ಯಾ, ಇಷ್ಟೊಂದು ಯಾಕೆ ಹೇಳ್ತಿದ್ಯಾ, ಹೇಳ್ಬೇಡಿ ಹಿಂಗೆ ಹೇಳೋ ಸಾಕು ಅಂತಿರ್ತಾಳೆ ಹೇಳು. ಹಾಗೆ ಅಷ್ಟೆ. ನಿಮ್ಮ ಭರ್ಜರಿ ಬ್ಯಾಚುಲರ್ಸ್ ಅಲ್ಲಿ ನಿಮ್ಮ ಪ್ರೀತಿಯ ಹುಡುಗನ ಬಗ್ಗೆ 2 ಮಾತಾಡಮ್ಮ. ನನ್ನ ಪ್ರೀತಿಯ ಹುಡುಗ ಭರ್ಜರಿ ಬ್ಯಾಚುಲರ್ಸ್ ಅಲ್ಲಿ ಇಲ್ಲ. ಹೌದಾ? ಇಲ್ಲ, ಅವನು ಇಲ್ಲೇ ಸ್ಕೂಲ್ ಮುಗಿಸ್ಕೊಂಡ್ ಬಂದಿರ್ತಾನೆ. ಈ ಕಂಟೆಸ್ಟೆಂಟ್ ಬಗ್ಗೆ ಕೇಳ್ತಿರಲ್ಲ, ನಮ್ ಭುವನೇಶ್ ಅವ್ರ ಬಗ್ಗೆನಾ? ಯಾವ ಊರು ಅವ್ರದ್ದು? ನಾನು ಅವ್ರ ಸ್ಟೈಲಲ್ಲಿ ಹೇಳಕ್ ಇಷ್ಟಪಡ್ತೀನಿ. ನಂಗೆ ತುಂಬಾ ಕ್ಯೂಟ್ ಅನ್ಸ್ತಾರೆ ಅವರು. ಅವ್ರು ಪ್ರಾಪರ್ ಹಳ್ಳಿಯವರಲ್ವಾ, ಸೊ ಎಷ್ಟೊಂದು ಪದಗಳು ಅವ್ರು ಇನ್ನೂ ಒಂಥರ ಹಳ್ಳಿ ಸ್ಟೈಲಲ್ಲೇ ಮಾತಾಡ್ತಾರೆ. ನಂಗೆ ತುಂಬಾ ಇಷ್ಟ ಅದು. ಅವ್ರದ್ದು ಹಾಸನ ಹತ್ರ ಒಳನರಸೀಪುರದ ಹತ್ರ, ಅಲ್ಲಿಂದ 15 ಕಿಲೋಮೀಟರ್ ಮಾಚೆಗೋಡ್ನಳ್ಳಿ ಇರೋದವರು. ಅವ್ರು ಒಳನರಸೀಪುರ ಅಂದಾಗೆಲ್ಲ ನನಗೆ ಫುಲ್ ಕ್ಯೂಟ್ ಆಗಿ ನಗ್ಗು ಬರ್ತಿರುತ್ತೆ ನನಗೆ. ಅವ್ರು ನೀನ್ ರೇಗಿಸ್ತೀಯ ನನ್ನ ಅಂತ. ನಾನು ಇಲ್ಲ ನಂಗೆ ಅದು ಕ್ಯೂಟ್ ಅನ್ಸುತ್ತೆ. ಆಮೇಲೆ ಅವರು ಜೋಳ ಬೆಳೆಯಲ್ಲ, ಜೋಳ ಬೆಳಿತಾರೆ, ಅದೆಲ್ಲ ಕ್ಯೂಟ್ ಅನ್ಸುತ್ತೆ. ಅವ್ರ ಮನೆಗೆ ಹೋಗಿದಂತೆ ರೀಸೆಂಟ್ ಆಗಿ? ಎಸ್, ಹೋಗಿದ್ವಿ. ಅಂಡ್ ನನ್ಗೆ ಒಳ್ಳೆ ಹಳ್ಳಿ ಎಕ್ಸ್ಪೀರಿಯನ್ಸ್. ನಂಗೆ ಸಖತ್ ಖುಷಿ ಆಯ್ತು. ಅವ್ರು ಯಾವಾಗ್ಲೂ ಹೇಳೋರು, ನೀನು 3 ಒಂದ್ಸತಿ ಬರ್ಬೇಕಂತ. ಪಾಪ ಅವ್ರು ಹಂಗೆ ಹೇಳಿದ್ದೆ ತಪ್ಪಾಗೋಯ್ತು. ನಾವು ಊರಲ್ಲಿ ಫುಲ್ ಎಲ್ರಿಗೂ ನನ್ಗೆ ಸಪೋರ್ಟ್. ಅವ್ರು ಎಲ್ಲ ಹುಡುಗರು, ಅಂಕಲ್ ಆಂಟಿ ಎಲ್ಲರೂ ಅನನ್ಯ ಜೈ ಅಂತಲ್ಲ ಅಂತೀರ. ನಾನು ಇದಕ್ಕೆ ನಾ ಬರ್ಲೇಬೇಕಿತ್ತು ಬಿಡಿ ಅಂತ ಎಂಜಾಯ್ಡ್ ಅದೇ. ಇತ್ತು. ಸೂಪರ್. ಕಾಮೆಂಟ್ರಿ ಮಾಡಕ್ ಬರುತ್ತಾ? ಒಂದ್ ಲೆವೆಲ್ಗೆ 1 ನಿಮಿಷ ಕನ್ನಡ ಕಾಮೆಂಟ್ರಿ ಮಾಡು. ಇಂಗ್ಲಿಷ್ ವರ್ಡ್ ಯೂಸ್ ಮಾಡ್ಬೋದು, ಪರವಾಗಿಲ್ಲ. ಓಕೆನಾ? ಇವತ್ತಿನ ಯುದ್ಧ ಸಮಾರಂಭ ಇನ್ನೇನು ಶುರು ಆಗ್ತಾ ಇದೆ. ಯಾಕಂದ್ರೆ ಇವತ್ತು ಚಿನ್ನಸ್ವಾಮಿ ಗೊತ್ತಲ್ಲ ರೀ, ಚಿನ್ನದಂತ ಸ್ಟೇಡಿಯಂ ಅಲ್ಲಿ ನಡೀತಿರುವಂತಹ ಈ ಮ್ಯಾಚು. ಇಲ್ಲಿ ನಡೀತಾ ಇರೋದು RCB ವರ್ಸಸ್ CSK. ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಈಗ ಟಾಸ್ ನ ಗೆದ್ದು ಮೊದಲ ಬಾರಿಗೆ ಬ್ಯಾಟಿಂಗ್ ಪ್ರದರ್ಶನ ಮಾಡ್ತೀವಿ ಅಂತ ಆಯ್ಕೆ ಮಾಡ್ಕೊಂಡಿದ್ದಾರೆ. ಯಾಕೆ ಚೇಸಿಂಗ್ ಮಾಡೋದಕ್ಕೆ ರೆಡಿ ಆಗ್ಲಿಲ್ಲ ಗೊತ್ತಿಲ್ಲ. ಮೇ ಬಿ ಹ್ಯೂಮಿಡಿಟಿ ಆ ಕಡೆ ಈ ಕಡೆ ನೋಡ್ಕೊಂಡು ಮಾಡಿದ್ದಾರೆ ಅಂತ ಅನ್ಸುತ್ತೆ. ಎನಿವೇಸ್, ಸ್ಟೇಜ್ ಮೇಲೆ ರೆಡಿ ಆಗಿರೋದು ಇವತ್ತು ಫಿಲ್ ಸಾಟ್ ಮತ್ತೆ ವಿರಾಟ್ ಕೊಹ್ಲಿ ಅವರು ನೆಕ್ಸ್ಟ್ ಲೆವೆಲ್ ಗೆಟಪ್ ಅಲ್ಲಿ ರೆಡಿ ಆಗಿದ್ದಾರೆ. ರೆಡ್ ಜರ್ಸಿ ಕಾಣಿಸ್ತಿಲ್ಲ ಇವತ್ತು, ಇಲ್ಲಿ ಗ್ರೀನ್ ಜರ್ಸಿ ಕಾಣಿಸ್ತಾ ಇದೆ. ಯಾಕಂದ್ರೆ ಗೊತ್ತಲ್ಲ, ಹಸಿರೇ ಉಸಿರು ಅಂತ ರೆಡಿ ಮಾಡ್ಕೊಂಡಿದ್ದಾರೆ. ಆದ್ರೆ ನಮ್ಮ ಬೌಲರ್ ಸ್ವಲ್ಪ ಇವತ್ತು ಹುಷಾರಾಗಿರ್ಬೇಕು. ಹಸಿರೇ ಉಸಿರು ಅಂತ ಮರ ನೆಟ್ಟಕ್ಕೆ ಬಿಡಬಾರ್ದು ಅಂತ ಹೇಳ್ತಾ, ಓಕೆ, ಇನ್ನೇನು ಮೊದಲ ಬಾಲ್ ಶುರು ಆಗ್ತಿದೆ. ಮೊದಲ ಓವರ್ ಸ್ಟಾರ್ಟ್ ಆಗ್ತಾ ಇದೆ. ಮತೀಶ್ ಪತಿರಾಣ ಈ ಕಡೆ ಬಂದಿರೋದು. ಮತೀಶ್ ಪತಿರಾಣ ಬಾಲ್ ಎಸ್ತಿದ್ದಾರೆ. ಅಂಡ್ ಇಲ್ಲಿ ವಿರಾಟ್ ಕೊಹ್ಲಿ ಅವ್ರು ಹೋಗ್ತಾ ಇದೆ. ಬಾಲ್ ಹೋಗಿದೆ, ಬೌಂಡ್ರಿಗೆ ಹೋಗಿದೆ, 6 ಆಗಿದೆ. ಅಲ್ಲಿ
ನನಗೆ ಮಜಾ ಮಾಡೋ ಕೆಲಸದಲ್ಲಿ. ಯಾವತ್ತಾರು ಪ್ಲೇಯರ್ಸ್ ಮೀಟ್ ಆಗಿದ್ಯಾ ಅಲ್ಲಿಗೆ ಹೋದಾಗ? ಯಾರ್ಯಾರು ಮೀಟ್ ಆಗಿದ್ಯಾ? ಫಸ್ಟ್ ನಾನು ನೋಡಿರೋದೇ ABDನ. ಹೌದಾ? ಫಸ್ಟ್ ನಾನು ನೋಡಿರೋ ಕ್ರಿಕೆಟ್ ಪ್ಲೇಯರ್ ತುಂಬಾ ಹತ್ರದಿಂದ ಅಂದ್ರೆ ABDನೇ. ಸ್ಟುಡಿಯೋ ಒಳಗೆ ಹೋದ ತಕ್ಷಣ ಮೈ ಗಾಡ್ ಹಿಂಗಿತ್ತು ಗೊತ್ತಾ ತೇಜಸ್ಸು ABDದು. ಐ ಕುಡಂಟ್ ರೆಸಿಸ್ಟ್. ನನಗೆ ಗೊತ್ತಿರೋದೇ ಕೆಲವು ಪ್ಲೇಯರ್ಸು RCBಯಲ್ಲಿ ಆಡಿರೋದು. ನಾನು ಹೇಳ್ದಂಗೆ ಕ್ರಿಕೆಟ್ನ ನಾನು ಫಾಲೋ ಮಾಡ್ತಿರ್ಲಿಲ್ಲ ಅಲ್ಲಿವರೆಗೂ. ಒಂದು ಫೋಟೋ ಬೇಕೇ ಬೇಕು ನನಗೆ ಅನ್ನೋ ಒಂದು ಲೆವೆಲ್ಗೆ ಹುಚ್ಚಿ ಹಿಡಿಯೋ ಹಾಗಿತ್ತು ಅವರು. ಖಂಡಿತ ಗೈಲ್ ಜೊತೆ ಇದೆ ಅಲ್ಲ? ಗೇಲ್ ಜೊತೆ ಅವ್ರ ಜೊತೆನೂ ಇದೆ. ಅದಾದ ನಂತರ ನಮ್ಮ ಕನ್ನಡಿಗರು ವೆಂಕಟೇಶ್ ಪ್ರಸಾದ್ ಸರ್ ಮತ್ತೆ ಅನಿಲ್ ಕುಂಬ್ಳೆ ಸರ್ ನಾ ಮೀಟ್ ಮಾಡಿದೆ ನಮ್ಮ ಏರಿಯಾದಲ್ಲೇ. ಆಮೇಲೆ ವಿರಾಟ್ ಅವ್ರನ್ನ ನಾನು ದೂರದಿಂದ ನೋಡಿದ್ದೀನಿ, ಹತ್ರದಿಂದ ನೋಡಿಲ್ಲ. ಆಮೇಲೆ ತುಂಬ ಪ್ಲೇಯರ್ಸ್ನ ನೋಡಿದ್ದೀನಿ. ಬ್ರೆಟ್ಲಿ ಅವ್ರನ್ನ ನೋಡಿದ್ದೀನಿ, ಆಸ್ಟ್ರೇಲಿಯನ್ ಪ್ಲೇಯರ್ಸ್ನ ಸ್ವಲ್ಪ ನೋಡಿದ್ದೀನಿ, ಯಾರೆಲ್ಲ ಇಲ್ಲಿ ಕೋಚಿಂಗಿಗೆ ಬರ್ತಾರಲ್ಲ. ಆಮೇಲೆ ಇವರು ಯಾರಪ್ಪ, ಜೆಫ್ರಿ ಬೆಸೂಸ್ ಅಂತನ ಅವರು ಕಾಮೆಂಟ್ರಿ ಕೊಡ್ತಾರಂತಲ್ಲ, ಹೈ ಇಂಗ್ಲೀಷ್ ಕಾಮೆಂಟ್ರಿ ಕೊಡ್ತಿದ್ದಂಥ. ಅವ್ರಿಗೆ 89 years ಓಲ್ಡೋ ಏನೋ ಸಮಥಿಂಗ್. ಈ ಥರ ಕೆಲವು ಪ್ಲೇಯರ್ಸ್ನ ಸಹ ನಾನು ನೋಡಿದ್ದೀನಿ. ವಿರಾಟ್ ಅವ್ರನ್ನ ನೋಡಿಲ್ಲ, ಅನುಷ್ಕಾ ಶರ್ಮಾ ಅವ್ರನ್ನ ಹತ್ರದಿಂದ ನೋಡಿದ್ದೀನಿ. ಅನುಷ್ಕಾ ಶರ್ಮಾ ಅವ್ರನ್ನ ಹತ್ರದಿಂದ, ಸುರೇಶ್ ರೈನಾ ಅವ್ರನ್ನ ನೋಡಿದ್ದೀವಿ, ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಅವ್ರನ್ನ ನೋಡಿದ್ದೀವಿ. ಸೂಪರ್ ಅಲ್ಲ? ಅಂಕಿತಾ ಅಂದ್ರೆ ಏನು ಅಂತ ಗೊತ್ತಾ ನಿಂಗೆ? ಸಿಗ್ನೇಚರ್. ಅದಕ್ಕೆ ಕರೆಕ್ಟಾಗಿ ಒಂದು ಅರ್ಥ ಇದೆ. ಅಂಕಿತಾ ಅಂದ್ರೆ ಏನು ಅಂದ್ರೆ ಚಿಹ್ನೆ ಅಂತೀವಿ. ಓದು ಕನ್ನಡದಲ್ಲಿ. ಇದು ಅಂಕಿತಾ ಅಂತನಾ? ಅಪ್ಪ ಅಮ್ಮ ಇಟ್ಟ ಹೆಸರು ಅಂಕಿತ ನಾಮ. ಆದರೆ ಬಸವಣ್ಣ ವಚನಗಳ ಕೊನೆಯಲ್ಲಿ ಕೂಡಲ ಸಂಗಮ ದೇವ ಅಂತ ಬರುತ್ತಲ್ಲ, ಅದನ್ನು ಅಂಕಿತ ನಾಮ ಅಂತಾರಲ್ಲ. ಅದು ಅಂಕಿತ ನಾಮ ಅಲ್ಲ, ಅಂಕಿತ ಅಷ್ಟೇ. ಅಂಕಿತ ಅಂದ್ರೆ ಗುರುತು. ಪುಸ್ತಕಗಳನ್ನು ಮುದ್ರಿಸುವುದೆಲ್ಲ ಇತ್ತೀಚಿನದು. ಹಿಂದೆಲ್ಲ ಹಾಡುಗಳನ್ನು ಮೌಖಿಕವಾಗಿ ನೆನಪಿಡಬೇಕಾಗುತ್ತಿತ್ತು. ಬರೆದವರ ಹೆಸರು ಬಿಟ್ಟು ಹೋಗುವ ಸಾಧ್ಯತೆ ಹೆಚ್ಚಿತ್ತು. ಹಾಗಾಗಬಾರದೆಂದು ಪದ್ಯದೊಳಗೆ ಎಲ್ಲೋ ಒಂದು ಕಡೆ ತಮ್ಮ ಹೆಸರು ಸೇರಿಸುವ ಕ್ರಮ ಶುರುವಾಯಿತು. ಕನಕದಾಸರ ಕೀರ್ತನೆಗಳಲ್ಲಿರುವ ಕಾಗಿನೆಲೆಯಾದಿ ಕೇಶವ, ಪುರಂದರದಾಸರ ದೇವರ ನಾಮಗಳಲ್ಲಿರುವ ಪುರಂದರ ವಿಠಲಗಳೆಲ್ಲ ಅವರವರ ಅಂಕಿತಗಳೇ. ಓಕೆ. ಇನ್ನು ಕವಿತೆ ಬರೆಯಲೆಂದೇ ಹೊಸ ಹೆಸರು ಇಟ್ಟುಕೊಂಡರೆ ಅದು ಕಾವ್ಯನಾಮ. ಉದಾಹರಣೆಗೆ ಬೇಂದ್ರೆಯವರ ಕಾವ್ಯನಾಮ ಅಂಬಿಕಾ ತನಯ ದತ್ತ. ಓಕೆ, ನೈಸ್. ಅಂಕಿತ ನಾಮ, ಅಂಕಿತ. ವೆರಿ ನೈಸ್. ಸೊ ಈ ಥರ ತುಂಬ ಪದಗಳು ಅರ್ಥ ಇದೆ. ಅದು ಎಲ್ಲಿಂದ ಬಂತು, ನಾವು ಹೇಗೆ ಬಳಸ್ತಾ ಇದೀವಿ, ಅದು ಹೇಗೆ ರೂಢಿ ಇದೆ, ಅದ್ರಲ್ಲಿ ಸರಿ ಯಾವುದು ತಪ್ಪು ಯಾವುದು ಎಲ್ಲ ಹೇಳಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸರಿಗನ್ನಡಂ ಗೆಲ್ಗೆ ಅಂತ. ತಪ್ಪಾಗೋದು ದೊಡ್ಡ ವಿಷಯ ಅಲ್ಲ, ತಿದ್ಕೊಳ್ಳೋದು ಸಣ್ಣ ವಿಷಯನೂ ಅಲ್ಲ. ರಘು ಅಪಾರ ಅವರು ಬರೆದಿರೋಂತಹ ಪುಸ್ತಕ ಸರಿಗನ್ನಡಂ ಗೆಲ್ಗೆ. ಇದು ನಿಮ್ಮಿಬ್ಬರಿಗೂ ಸೇರಿ ಓದಿ. ಬೇಗ ಮದುವೆ ಆಗದು ಯಾರು? ಏನ್ರಿ ಮೀಡಿಯಾ, ಏನ್ರಿ ಮೀಡಿಯಾ. ನಿಮ್ಮಿಬ್ಬರಲ್ಲಿ ಒಳ್ಳೆಯವ್ರು ಯಾರು? ಮದುವೆ ಆಗಿರೋರು ಬೆಡ್ರೂಮಲ್ಲಿರೋ 3 ವಸ್ತು. ವಾಟರ್, ಲೈಟು. ನಿಲ್ಸ್. ವೆದರ್ ಹೇಗಿದೆ ತಿಳ್ಕೊಳ್ಳೋಣ. ಎಲ್ಲಪ್ಪ ಡಿಡಿ ಚಂದನ ಹಾಕಿ. 3-4 ದಿನಗಳಿಂದ ಇದ್ದಂಥ ಮೋಡ ಕವಿದ ವಾತಾವರಣಕ್ಕೆ ಇವತ್ತು ಉತ್ತರ ಸಿಕ್ಕಿದೆ. ನಿಮ್ಮ ಫ್ಯಾನ್ಸು ಬೇರೆ ಬೇರೆ ಊರಿಂದ, ಬೇರೆ ಬೇರೆ ಜಿಲ್ಲೆಯಿಂದ ಬರೆದಿರೋ ಲೆಟರ್ಸ್. ಲವ್ ಫ್ರಮ್ ಕೇರಳ. ಹರ್ಷ. ಕೇರಳದಿಂದನಾ? ಹಾಯ್ ಹರ್ಷ. ಪೂಜಾ. ಹುಬ್ಬಳ್ಳಿ. Oh my God. ಯಾರು? ಕೊಡು ಪಾಪ, ತೋರ್ಸೋಣ. ಬೆಂಗಳೂರಿಂದ. ಥ್ಯಾಂಕ್ ಯು ಸೋ ಮಚ್ ಕೀರ್ತಿ ಅವರೇ. ಓ ಮೈ ಗಾಡ್, ಐ ಲವ್ ಕೀರ್ತಿ. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತಿರೇ ಮನಸ್ಸುಗೊಳ್ಳೆದು.